ಎತ್ತಿನಹೊಳೆ ಯೋಜನೆಯ ಹಣ ಎತ್ತುವಳಿ ಸಂಚಿನ ರಹಸ್ಯ ಅಗದಷ್ಟು ಹೊರಕ್ಕೆ ಬರ್ತಾ ಇದೆ. ನಿನ್ನೆ ಇಡೀ ದಿನ ಯೋಜನೆಯ ಸ್ಥಿತಿಗತಿ ಎಡವಟ್ಟುಗಳ ಬಗ್ಗೆ ವಿಸ್ತಾರ ನ್ಯೂಸ್ ಬೆಳಕನ್ನು ಚೆಲ್ಲಿತ್ತು. ಇಂದು ಯೋಜನೆ ಸಾರಥ್ಯ ವಹಿಸಿರೋ ವಿಶ್ವೇಶ್ವರಯ್ಯ ಜಲ ನಿಗಮದ ಪರಿಹಾರದ ಪಾಲಿಟಿಕ್ಸ್ ಕುರಿತು ಶಾಕಿಂಗ್ ಸುದ್ದಿಯನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಎತ್ತಿನಹೊಳೆ ಯೋಜನೆ ಎತ್ತಿನಹೊಳೆಯೋ ಅಕ್ರಮದ ಹೊಳೆಯೋ ಅನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಈ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ. ಇವು ಎರಡನೇ ದಿನ, ನಿನ್ನೆ ಇಡೀ ದಿನದ ವರದಿಯ ಬಳಿಕ ನಾವು ಎರಡನೇ ಪ್ರಶ್ನೆಯನ್ನು ಇವತ್ತು ಹೇಳ್ತಾ ಇದ್ದೀವಿ. ಪರಿಹಾರದ ಹಣ ಹೊಡೆಯೋದಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕೆ ಅಥವಾ ಈ ಯೋಜನೆಗೋಸ್ಕರ ಜಮೀನನ್ನು ಕೊಡುವವರಿಗೆ ಮೋಸ ಮಾಡೋದಕ್ಕೆ ಹೊಸದೊಂದು ಯೋಜನೆ ತಯಾರಾಗಿದೆಯಾ ಅಂತ ನಾವು ಆ ವಿವರಗಳನ್ನು ನೋಡ್ತಾ ಹೋದರೆ ಈ ಪ್ರಶ್ನೆಗಳು ಉದ್ಭವಿಸೋದು ಸಹಜ. ಅದಕ್ಕೆ ಇಂಬು ಕೊಡುವಂಥ ಪುರಾವೆಗಳು ನಮಗೆ ಸಿಗುತ್ತೆ ಅನ್ನೋದು ಗೊತ್ತಾಗತ್ತೆ. ವಿಶ್ವೇಶ್ವರಯ್ಯ ಜಲ ನಿಗಮ ಪರಿಹಾರದ ನಾಟಕವನ್ನು ಮಾಡ್ತಾ ಇದೆಯಾ ಅಂತ, ಪಾಲಿಟಿಕ್ಸ್ ಅಂತ ನಾನು ಹೇಳಲ್ಲ, ಪರಿಹಾರದ ಅಣಕವನ್ನು ಮಾಡ್ತಾ ಇದೆಯಾ, ಪರಿಹಾರದ ಹೆಸರಿನಲ್ಲಿ ದಿಕ್ಕು ತಪ್ಪಿಸ್ತಾ ಇದೆಯಾ ಅಂತ. ಭೂಸ್ವಾಧೀನ ಕಾಮಗಾರಿಗಳ ಕುರಿತು 7 ಜಿಲ್ಲೆಗಳ ಜನರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನೋಡಿದರೆ ನಮಗೆ ಈ ಅನುಮಾನ ಬರುತ್ತೆ. ಯೋಜನೆಯಡಿ ಸಂತ್ರಸ್ತರಿಗೆ 2 ರೀತಿಯಲ್ಲಿ ಪರಿಹಾರವನ್ನು ಸರ್ಕಾರ ಕೊಡುವ ಮಾನದಂಡವನ್ನು ಅನುಸರಿಸ್ತಾ ಇದೆ VJNL, ವಿಶ್ವೇಶ್ವರಯ್ಯ ಜಲ ನಿಗಮ. ವಿಶ್ವೇಶ್ವರಯ್ಯ ಜಲ ನಿಗಮದ ಅಧಿಕಾರಿಗಳಿಂದ ಹೊಸ ಪ್ಲ್ಯಾನ್ ಏನು ಅಂದರೆ, ಜಮೀನುಗಳಲ್ಲಿ ಪೈಪ್ಲೈನ್ ಹಾದು ಹೋಗಿದ್ರೆ ಅದಕ್ಕೊಂದು ರೀತಿಯ ಪರಿಹಾರ. ಸರ್, ತೋಟಗಾರಿಕೆ ಬೆಲೆ ಬಾಳುವ ಬೆಳೆ ಇದ್ದರೆ ಮಾತ್ರ ಪೈಪ್ಲೈನ್ ಜಾಗಕ್ಕೆ ಪರಿಹಾರ, ಇಲ್ಲ ಅಂದರೆ ಆ ಭೂಮಿಗೆ ಬೆಲೆ ಇಲ್ಲ. ಅಲ್ಲಿ ಭತ್ತ ಬೆಳೀತಾ ಇದ್ರು, ಇನ್ಯಾವುದೋ ಶೇಂಗಾ, ಕಡಲೆ ಇತ್ಯಾದಿ, ರಾಗಿ ಸರ್, ಬೆಳೆಯನ್ನು ಬೆಳೀತಾ ಇದ್ದರೆ ಅದು ಲೆಕ್ಕಕ್ಕಿಲ್ಲ, ಅದಕ್ಕೆ ಪರಿಹಾರ ಇಲ್ಲ. ತೋಟಗಾರಿಕೆ ಬೆಲೆ ಬಾಳುವ ಬೆಲೆ ಇದ್ದರೆ ಮಾತ್ರ ಪೈಪ್ಲೈನ್ ಜಾಗಕ್ಕೆ ಪರಿಹಾರ. ಎಷ್ಟು ದೂರ ಪೈಪ್ಲೈನ್ ಹಾದು ಹೋಗಿದೆಯೋ ಅಷ್ಟು ಮಾತ್ರ ಪರಿಹಾರ. ಅಕ್ಕಪಕ್ಕದಲ್ಲಿ ಜಮೀನು ಡ್ಯಾಮೇಜ್ ಆದರೆ, ಅಕ್ಕಪಕ್ಕ ಅವರಿಗೆ ಸಂಚಾರಕ್ಕೆ ತೊಂದರೆ ಆದರೆ ಅದಕ್ಕೆ ಪರಿಹಾರ ಇಲ್ಲ. ತೋಟಗಾರಿಕೆ ಬೆಲೆ ಬಾಳುವ ಬೆಳೆ ಇಲ್ಲವಾಗಿದ್ದರೆ ಅದಕ್ಕೆ ಪರಿಹಾರ ಸಿಗಲ್ಲ. ಜಮೀನಲ್ಲಿ ರಾಗಿ ಭತ್ತ ಬೆಳೆದಿದ್ದರೆ, ನಾನು ಈಗಾಗಲೇ ಹೇಳಿದೆ, ಜಮೀನು ಖಾಲಿ ಇದ್ದರೂ ಪರಿಹಾರ ಸಿಗಲ್ಲ. ನಾಳೆ ನೀವು ಬೆಳೆ ಅದಿಲ್ಲ, ಈಗ ಬೆಳೆ ಬೆಳೆದಿರಬೇಕು ನೀವು. ಓಕೆ, ನಾಳೆ ಬೆಳಿತೀರಿ ಅಂದರೆ ಪರಿಹಾರ ಇಲ್ಲ. ಜಮೀನನ್ನೇ ಭೂಸ್ವಾಧೀನಪಡಿಸಿಕೊಂಡರೆ ಮತ್ತೊಂದು ರೀತಿಯ ಪರಿಹಾರ. ಹಾಗಾದರೆ ಇದೆಲ್ಲವೂ ದುಡ್ಡು ಹೊಡೆಯುವ ಸಂಚಿನ ಮತ್ತೊಂದು ಹುನ್ನಾರ್ವ ಅಂತ. ಮೊದಲೇ ಬರ, ಕುಡಿಯೋಕೆ ನೀರಿಲ್ಲ, ಕೃಷಿಗೂ ನೀರಿಲ್ಲ ಅಂತಿದ್ದವರಿಗೆ ಈಗ ಪರಿಹಾರ ಇಲ್ಲ ಅನ್ನುವಂಥ ಶಾಕ್ ಸಿಗ್ತಾ ಇದೆ ಅಂತ. ಜಮೀನು ಕೊಟ್ಟರೂ ಪರಿಹಾರ ಸಿಗೋದಿಲ್ಲ ಅಂತ ರೈತರು ಎಲ್ಲಿಗೆ ಹೋಗಬೇಕು, ಯಾರ ಹತ್ರ ಕೇಳಬೇಕು? ಪೈಪ್ಲೈನ್ 1 ಎಕರೆ ಪೂರ್ತಿ ಹಾದು ಹೋಗಿದ್ರೆ ಸಣ್ಣ ಹಿಡುವಳಿದಾರರ ಕಥೆ ಏನು? 1-2 ಎಕರೆ ಇರುತ್ತೆ, ಅವರ ಜಮೀನಲ್ಲಿ ಪೈಪ್ಲೈನ್ ಹೋಗುತ್ತೆ. ಆವಾಗ ಏನು? ಎತ್ತಿನಹೊಳೆ ಯೋಜನೆ ಹೆಸರಲ್ಲಿ ಬಯಲು ಸೀಮೆ ಜನರಿಗೆ ಮೊದಲನೇದು ಇಷ್ಟೆಲ್ಲ ಮಾಡಿ 24,000 ಕೋಟಿ, ಇನ್ನು 3 ವರ್ಷದಲ್ಲಿ ಇನ್ನೂ 5-10 ಸಾವಿರ ಕೋಟಿ ಎಕ್ಸ್ಟೆಂಡ್ ಆಗಬಹುದು, ಸಿಗಬಹುದು. ಸಿಗೋದು ನಿಮಗೆ 0.85 TMC ಮಾತ್ರ. ಸರ್, 0.85 TMC, 1 TMC ಕೂಡ ಸಿಗಲ್ಲ. ಒಟ್ಟು 9 TMC. ಅದು ನಡುವೆ ಬರುವಾಗ ರೈತರಿಗೆ, ಕೃಷಿಗೆ ಅಥವಾ ಬೇರೆ ಬಳಕೆಗೆ ಹೋಗುವಂತಹ ನೀರು, ಅದನ್ನು ಬಿಟ್ಟರೆ ಕೊನೆಗೆ ತಲುಪೋದು 0.85. ನಿನ್ನೆ ಹೇಳಿದರು ಪರಿಸರ ತಜ್ಞರು, ಸೈಂಟಿಸ್ಟ್, ಇದಕ್ಕೆ ಇಷ್ಟು IISc ವಿಜ್ಞಾನಿ ಹೇಳಿರೋದು, ಇದಕ್ಕೆ ಇಷ್ಟು ವ್ಯಯ ಮಾಡುವಂಥ ಅವಶ್ಯಕತೆ ಇದೆಯಾ ಅಂತ. ಪರಿಸರ ತಜ್ಞರಾಗಿರುವಂತಹ ದಿನೇಶ್ ಹೊಳ್ಳ ಅವರು ಈಗ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ನಾವು ಇವತ್ತು ಎತ್ತಿದಂತಹ ಪ್ರಶ್ನೆಗೆ ದಿನೇಶ್ ಹೊಳ್ಳ ಅವರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ. ದಿನೇಶ್ ಹೊಳ್ಳ ಅವರೇ, ನಮಸ್ಕಾರ. ನಮಸ್ಕಾರ. ನಾವು ಈ ಎತ್ತಿನಹೊಳೆ ಅಕ್ರಮದ ಕುರಿತಾಗಿ 2ನೇ ದಿನದ ಸರಣಿಯನ್ನು ಮುಂದುವರಿಸ್ತಾ ಇದ್ದೀವಿ. ನಾವು ಇವತ್ತು ಕೇಳ್ತಾ ಇರೋದು, ಜನರಿಗೆ ಕೊಡುವಂತಹ ಪರಿಹಾರದಲ್ಲಿ ತಾರತಮ್ಯ ಯಾಕೆ, ಕಣ್ಣೊರೆಸುವ ತಂತ್ರ ಯಾಕೆ, ಇತ್ಯಾದಿ. ನೀವು ಈ ಹೋರಾಟದಲ್ಲಿ ನೇರವಾಗಿ ಸಕ್ರಿಯವಾಗಿ ಭಾಗಿಯಾದಂಥವರು, ಇದರ ಬಗ್ಗೆ ಸಂಪೂರ್ಣ ಪರಿಜ್ಞಾನವನ್ನು ಹೊಂದಿದಂಥವರು, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದೀನಿ ಸರ್. ಮೊದಲನೇದಾಗಿ ನೇರವಾಗಿ ಹೇಳುದಿದ್ರೆ ಎತ್ತಿನಹೊಳೆ ಯೋಜನೆ ನೀರಾವರಿ ಯೋಜನೆ ಅಲ್ಲ. ಓಕೆ, ಯಾಕೆ ಅಂತ ಹೇಳಿದ್ರೆ ಇದರ ಮೂಲಾಂಶ ಹೇಳ್ತೇನೆ. ಈಗ ಎತ್ತಿನಹೊಳೆ ಅಂದ್ರೆ ಅದು ನೇತ್ರಾವತಿಯ ಪ್ರಮುಖ ಉಪನದಿ ಆಗಿರುವ ಶಿರಾಡಿ ಘಾಟಿಂದ ಬರುವಂತ ಕೆಂಪು ಹೊಳೆ ಒಂದು ಅದರ ಉಪನದಿ. ಕೆಂಪು ಹೊಳೆಯ ಉಪನದಿಗಳು ಎತ್ತಿನಹೊಳೆ, ಕೇರಿ ಹೊಳೆ, ಹೊಂಗದ ಹೊಳೆ, ಕಾಡುಮನೆ ಹೊಳೆ, ಅದು ಬೇರೆ ವಿಚಾರ. ಓಕೆ, ಈಗ ಕೆಂಪು ಹೊಳೆಗೆ ಕಳೆದ ಒಂದು 15 ವರ್ಷಗಳಿಂದ ನೇರವಾಗಿ ಏಟು ಬೀಳ್ತಾ ಇದೆ. ಯಾಕೆಂತ ಹೇಳಿದ್ರೆ, ಒಂದು ಗುಂಡ್ಯದಲ್ಲಿ ಒಂದು ಹೈಡಲ್ ಪ್ರಾಜೆಕ್ಟ್ ಅಂತ ಮಾಡಿದ್ರು, 2011ರಲ್ಲಿ ಮಾಡಿದ್ರು, ಮತ್ತೆ ಅದು 2013ಕ್ಕೆ ಫೇಲ್ ಆಯ್ತು ಅಂತ ಹೇಳಿದ್ರು. ನೋಡಿ, ಒಂದೇ ನದಿಯಿಂದ 2 ಪ್ರಾಜೆಕ್ಟ್. ಕೆಂಪು ಹೊಳೆಯ ಈ ಜಲವಿದ್ಯುತ್ ಯೋಜನೆಗೂ ನೀರು ಬೇಕು,
ಅದು ಕೆಳಗಡೆ, ಮೇಲ್ಗಡೆ ಎತ್ತಿನ ಹೊಳೆ ಯೋಜನೆಗೂ ನೀರು ಡೈವರ್ಟ್ ಮಾಡುವಂತದ್ದು ಬೇಕು. ಇನ್ನೊಂದು ಹೇಳುದಿದ್ರೆ, ಕಳೆದ ಹಲವಾರು ವರ್ಷಗಳಿಂದ ಶಿರಾಡಿ, ಈಗ ನೇತ್ರಾವತಿ ಅಂತ ಹೇಳಿದ್ರೆ ಅದು ಶಿರಾಡಿ ಘಾಟಿ, ಚಾರ್ಮಾಡಿ ಘಾಟಿ, ಬಿಸಿಲೆ ಘಾಟಿ, ಕರ್ತಕಲ್ ಘಾಟಿ, ಬೇರೆ ಬೇರೆ ಘಾಟಿಯಿಂದ ಬರುವಂತ ಉಪನದಿಗಳು. ಶಿರಾಡಿ ಘಾಟಿಯಲ್ಲಿ ಬರುವ ಕೆಂಪು ಹೊಳೆಗೆ ಇಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಮಂಗಳೂರು ಬೆಂಗಳೂರು ರೈಲ್ವೆ ಟ್ರ್ಯಾಕ್ ಇರ್ಬೋದು, ಈ ಹೈಡಲ್ ಆಗ್ಲೇ ಏಟಿನ ಮೇಲೆ ಏಟು ಬಿದ್ದಿದೆ. ನೀರಿನ ವ್ಯಾಪ್ತಿ ಪ್ರದೇಶ ಕಡಿಮೆ ಆಗ್ತಾ ಬಂದಿದೆ. ಅಂತ ಸಂದರ್ಭದಲ್ಲಿ 2013ರಲ್ಲಿ ಅವರು ಎತ್ತಿನೊಳೆ ಯೋಜನೆ ಮಾಡ್ತೇವೆ, ಅದರ ಉಪನದಿಗಳನ್ನ ನೀರು ಡೈವರ್ಟ್ ಮಾಡ್ತೇವೆ ಅಂತ ಹೇಳಿ ಏನೆಲ್ಲ. ಸೊ ನೀರಿನ ಲಭ್ಯತೆಯೇ ಇಲ್ಲ ಅಂತ ನೀವು ಹೇಳ್ತಾ ಇರೋದು? ಆ ನೀರಿನ ಲಭ್ಯತೆ ಯಾಕೆ ಆಯ್ತು ಹೇಳಿದ್ರೆ, ಈಗ ಕಾಮಗಾರಿ ಆದ ನಂತರಕ್ಕೂ ಕಾಮಗಾರಿ ಎತ್ತಿನೊಳೆ ಯೋಜನೆ ಕಾಮಗಾರಿ ಆರಂಭಕ್ಕೆ ಮೊದಲು ಅಲ್ಲಿ ಒಂದು ರೀತಿಯಲ್ಲಿ ಮಳೆಗಾಲದ ನೀರಿನ ಕ್ಯಾಚ್ಮೆಂಟ್ ಏರಿಯಾದ ವ್ಯಾಪ್ತಿ ಪ್ರದೇಶ ಕಡಿಮೆ ಆಗ್ತಾ ಬರ್ತಾ ಇತ್ತು. ಅದಕ್ಕೆ ನೇರ ಕಾರಣ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಅದೇ ನೀರಿನ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ಟ್ರ್ಯಾಕ್ ಅಥವಾ ಮಾರುತಿ ಹೈಡಲ್ ಪ್ರಾಜೆಕ್ಟ್, ಗೊಂಡೆ ಹೈಡಲ್ ಪ್ರಾಜೆಕ್ಟ್ ಎಲ್ಲ ಅದರಿಂದಾಗಿ ಮಳೆಗಾಲದ ನೀರಿನ ಇಳುವರಿ ಪ್ರದೇಶ ಕ್ಯಾಚ್ಮೆಂಟ್ ಏರಿಯಾ ಕಡಿಮೆ ಆಗ್ತಾ ಇತ್ತು. ಮಳೆಯ ಪ್ರಮಾಣವೂ ಕಡಿಮೆ ಆಗ್ತಾ ಇದೆ, ಮಳೆಯ ಪ್ರಮಾಣವೂ ಕಡಿಮೆ ಆಗ್ತಾ ಇತ್ತು. ಓಕೆ, ಇವ್ರು ಏನ್ ಮಾಡಿದ್ರು ಹೇಳಿದ್ರೆ, 2013ರಲ್ಲಿ ಇಷ್ಟು ದೊಡ್ಡ ಬೃಹತ್ ಯೋಜನೆ ಮಾಡುವಾಗ ಇದಕ್ಕೊಂದು DPR ಮಾಡುವಾಗಲೇ ಸ್ಪಷ್ಟಾಂಶವನ್ನು ಕೊಡ್ಬೇಕಿತ್ತು. ಇವ್ರು ಏನ್ ಮಾಡಿದ್ರೆ, ಪರಮಶಿವನವರು 2001ರಲ್ಲಿ ನೇತ್ರಾವತಿ ನದಿ ತಿರುವು ಯೋಜನೆಗೆ ಮಾಡಿದ ಆ DPR ನ ಪ್ರಕಾರ ಇವರು ಮುಂದುವರಿದ್ರು. ಪರಮಶಿವನವರು ಮಾಡಿದ್ದು 2001ರ ನೀರಿನ ಮಳೆಗಾಲದ ವ್ಯಾಪ್ತಿಗೂ ಈಗ ಮಳೆಗಾಲದ ವ್ಯಾಪ್ತಿಗೂ ಬಹಳ ಅಜಗಜಾಂತರ ವ್ಯತ್ಯಾಸವಿದೆ. ಒಂದು, ಮಳೆಗಾಲದಲ್ಲಿ ಮಳೆ ನೀರು ಅಲ್ಲಿ ಇಂಗಿತ ಆದ್ರೆ ಕೂಡ ಅದನ್ನು ಇಳುವರಿ ಮಾಡುವಂತ ಪ್ರದೇಶ ಇಲ್ಲ ಅಂತ. ಎರಡನೇ ಪ್ರಶ್ನೆ, ನೀರಿಲ್ಲ, ಪರಿಸರಕ್ಕೆ ಹಾನಿ ಆಗ್ತಾ ಇದೆ, ಆ ಮಲೆನಾಡಿನ ಈ ಬೆಟ್ಟ ಗುಡ್ಡಗಳನ್ನು ಬಗೆದು ಈ ಯೋಜನೆ ರೂಪಿಸಿರೋದೇ ಅಪಾಯಕಾರಿ, ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಈ ಪರಿಹಾರದ ಪ್ರಹಸನ ನಡೀತಾ ಇದೆಯಲ್ಲ, ಒಟ್ಟಿನಲ್ಲಿ ಪರಿಹಾರ ಕೊಡುವ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ಬೇಕು ಅಂತ, ಇದು ಯಾಕೆ ಅಂತ? ಅಲ್ಲ ಅಂದ್ರೆ, ಫಸ್ಟ್ನೇದಾಗಿ ನಾವು 2013ರಲ್ಲಿ ನಾವು ಯೋಜನಾ ವ್ಯಾಪ್ತಿ ಪ್ರದೇಶಕ್ಕೆ ಎಲ್ಲ ಸ್ಥಳೀಯರು, ರೈತರು ಎಲ್ಲರನ್ನೊಂದು ಸಂಪರ್ಕ ಮಾಡಿದಾಗ ಅಲ್ಲಿ ಏನಾಯ್ತು ಹೇಳಿದ್ರೆ, ನೋಡಿ, ಇವರು ಅತಿಕ್ರಮಣ ಮಾಡಿದ ಹೇಗೆ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೇರವಾಗಿ ಮಧ್ಯದಲ್ಲಿ ಯಾವ ತೋಟ ಗದ್ದೆ ಉಂಟು ಅವರನ್ನು, ಅಂದ್ರೆ ಆ ಸಂದರ್ಭದಲ್ಲಿ ಆ ಸ್ಥಳಕ್ಕೆ 2 ಪಟ್ಟು 4 ಪಟ್ಟು ಹೆಚ್ಚುವರಿ ಹಣವನ್ನು ಕೊಟ್ಟು ಅವರ ತಲೆ ತಿರುಗಿಸಿದ್ರು. ಈಗ ನೇರವಾಗಿ ಮಧ್ಯದಲ್ಲಿ ಒಬ್ಬ ತೋಟ ಮಾಡುವವನಿಗೆ, ಗದ್ದೆ ಮಾಡುವವನಿಗೆ ಈ ಸ್ಥಳದ ಒತ್ತುವರಿ ಆಯ್ತು ಹೇಳಿದ್ಕೊಡ್ಲೆ ಅದರ ಸುತ್ತಮುತ್ತ ಎಲ್ಲರೂ ಜಮೀನನ್ನು ಕೊಡ್ಲೇ ಬೆಳಿಬೇಕು ಅವರು, ಯಾಕಂದ್ರೆ ಅವರಿಗೆ ನೀರಿನ ಇದಿಲ್ಲ ಅಂತ ಹೇಳಿ ಅವ್ರು ಕೊಡ್ಲೇಬೇಕು. ಈಗ ಅಲ್ಲಿಯ ಸ್ಥಳೀಯರು, ರೈತರು ಹೇಳೋ ಪ್ರಕಾರ, ನಾವು ಆ ದಿನ ಹೇಳುವ ಪ್ರಕಾರ ಮೂರ್ಖರಾದೆವು, ಈಗ ನಮ್ಗೆ ಯಾವುದೇ ಇದಿಲ್ಲ ಅಂದ್ರೆ ನಾವು ಎಲ್ಲೋ ಹೋಗುವಾಗಿಲ್ಲ. ಒಂದು, ಎರಡನೇದಾಗಿ ಅಂತ ಹೇಳಿದ್ರೆ, ನೋಡಿ, ಒಂದು ನದಿ ಮೂಲದ ವ್ಯಾಪ್ತಿ ಪ್ರದೇಶದಲ್ಲಿ ಒಂದು ಕೃಷಿ ಆಗ್ತಾ ಉಂಟು, ಜಮೀನು, ತೋಟ, ಗದ್ದೆ, ಕೃಷಿ ಏನೇ ಆಗ್ತಾ ಉಂಟು ಅಂತ ಹೇಳಿದ್ರೆ, ಅವ್ರೇನ್ ಮಾಡ್ತಾರೆ, ನೀರಿಗಾಗಿ ಅಲ್ಲಿ ಒಂದು ಒಡ್ಡು ಕಟ್ತಾರೆ, ಕೆರೆ ಕಟ್ತಾರೆ, ನೀರನ್ನು ನಿಲ್ಸ್ಕೊಳ್ತಾರೆ. ಆಗ ನೀರು ಮಳೆಗಾಲದ ನಂತರವೂ ಆ ಮಳೆಗಾಲದ ಹೆಚ್ಚುವ ನೀರಲ್ಲಿ ಇಂಗಿತ ಆಗ್ತಾ ಇತ್ತು. ಯಾವಾಗ ಇವರು ಅವರನ್ನೆಲ್ಲ ಅಲ್ಲಿಂದ ಅರಣ್ಯ ಒತ್ತುವರಿ ಮಾಡಿಕೊಂಡು ಅವ್ರನ್ನ ಹೊರಗಡೆ ಹೊಂದ್ಕೊಳ್ಳೆ, ಸೊ ಅದಕ್ಕೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಯ್ತು. ಇನ್ನೊಂದು ಮೂಲಾಂಶ ಹೇಳಿದ್ರೆ, ಇವರು ಈಗ ಇವರಿಗೆ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಅವ್ರಿಗೆ ಉಲ್ಟಾಗ್ತಾ ಉಂಟು, ಅವರಲ್ಲಿ ಎಲ್ಲಿಯೂ ಅದನ್ನು ಹೊರಗಡೆ ಹೇಳ್ತಾ ಇಲ್ಲ. ಯಾಕೆ ಹೇಳಿದ್ರೆ, ನೋಡಿ, ಎತ್ತಿನ ಹೊಳೆ ಅಂದ್ರೆ ಅದು ಕೇರಿ ಹೊಳೆ, ಹೊಂಗದ ಹೊಳೆ, ಕಾಡುಮಳೆ ಅದೆಲ್ಲ ಉಪನದಿಗಳು ಅಂತ ವ್ಯಾಪ್ತಿ ಪ್ರದೇಶ. ಇವರು ಅಲ್ಲಿ ಇಲ್ಲಿಂದ ಹೊಂಗದ ಹೊಳೆಯಿಂದ ಮಾರನಹಳ್ಳಿಯಿಂದ ಕಡಗರಹಳ್ಳಿಯಿಂದ ಹೆಗ್ಗದ್ದೆ, ಹೆಬ್ಬಸರಿ ಇಲ್ಲೆಲ್ಲ ಮಾಡುವಾಗ ಏನು ಹೇಳಿದ್ರೆ, ಆ ಮಳೆಗಾಲದ ನೀರು ಇಳುವರಿ ಆಗುವಂತ ಶೋಲಾ ಕಾಡು ಇರ್ಬೋದು, ಹುಲ್ಲುಗಾವಲು ಪ್ರದೇಶ ಇರೋದು. ಶೋಲಾ ಕಾವಡಿಗೂ ಹುಲ್ಲುಗಾವಲಿಗೂ ಪಶ್ಚಿಮ ಘಟ್ಟ ನೇರವಾದ ಅವಿನಾಭಾವ ಸಂಬಂಧ ಅದು. ಇವರು ಏನ್ ಮಾಡಿದ್ರೆ, ಕಾಮಗಾರಿ ನೋಡಿ, ಇವರು ಕಾಮಗಾರಿ ಸಂದರ್ಭದಲ್ಲಿ ಮಳೆ ನೀರು ಎಷ್ಟು ಇಂಗಿತ ಆಗ್ತದೆ, ನೀರನ್ನು ಎಷ್ಟು ಡೈವರ್ಟ್ ಮಾಡುದು, ಈ ಅಂಕಿಅಂಶವನ್ನು ಬಿಟ್ಟು ನೇರವಾಗಿ ಅದರ ಇನ್ಫ್ರಾಸ್ಟ್ರಕ್ಚರ್ಗೆ ಮಾತ್ರ ವ್ಯಾಲ್ಯೂ ಕೊಟ್ಟರು. ಪೈಪ್ಲೈನ್ ಇಲ್ಲಿ ಹಾಕೋದು, ಡ್ಯಾಮ್ ಇಲ್ಲಿ ಕಟ್ಟೋದು. ಆ ಸಂದರ್ಭದಲ್ಲಿ ಮಳೆ ನೀರು ಇಂಗಿತ ಆಗುವಂತ ಪ್ರದೇಶದಲ್ಲಿ ಇವ್ರು ಏನ್ ಮಾಡಿದ್ರು, ಬೆಟ್ಟದ ಒಳಗಿನ ಬಂಡೆಗಳನ್ನು ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿದ್ರು. ಈ ಬೆಟ್ಟದ ಒಳಗಿನ ಬಂಡೆಗಳನ್ನು ಡೈನಮೈಟ್ ಬ್ಲಾಸ್ಟ್ ಮಾಡುವಾಗ ಈ ಬೆಟ್ಟಗಳ ಒಂದು ಸಿಸ್ಟಮ್ ಇದೆ ವೆಸ್ಟರ್ನ್ ಘಾಟ್ಸ್. ಯಾಕೆಂತ ಹೇಳಿದ್ರೆ, ಮಣ್ಣಿನ 3 ಒಳ ಪದರಗಳು, ಮೇಲ್ಮೈ ಪದರ, ಒಳಮೈ ಪದರ, ನಡುಮೈ ಪದರ ಅಂತ. ಮೇಲ್ಮೈ ಪದರದಲ್ಲಿ ಮಳೆಗಾಲದ ನೀರು ನೇರವಾಗಿ ಹರಿದು ಹೋಗುವಂತದ್ದು, ನಾವು ಕೆಂಪು ನೀರು ಅಂತ ಹೇಳ್ತೇವೆ ಮಳೆಗಾಲದಲ್ಲಿ. ನಡುಮೈ ಪದರ ಮತ್ತು ಒಳಮೈ ಪದರದ ನೀರು ಒಂದು ಮಳೆಗಾಲದಿಂದ ಇನ್ನೊಂದು ಮಳೆಗಾಲದವರೆಗೆ ಹೊಳೆಯನ್ನು ಜೀವಂತವಾಗಿರಿಸುವಂತಹ ಶೋಲಾ
ಅರಣ್ಯದಲ್ಲಿ ನೀರನ್ನು ಇಂಗಿಸುವಂತ ಶಕ್ತಿ ಸಾಮರ್ಥ್ಯ ಉಳ್ಳಂತವು. ಇವ್ರು ಈ ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿದಾಗ ಏನಾಯ್ತು ಹೇಳಿದ್ರೆ, ನಾವು ನೋಡಿದೀವಿ ಕೊಡಗಿನ ಪ್ರದೇಶದಲ್ಲಿ ಭೂಕುಸಿತ ಆಗಿದ್ದನ್ನ, ಮಲೆನಾಡಿನ ಬೇರೆ ಬೇರೆ ಪ್ರದೇಶದಲ್ಲಿ ಭೂಕುಸಿತ ಆಗಿದ್ದನ್ನ, ಅಂತಹ ಅನಾಹುತಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಇದು ಅಂತ. ಹೌದು, ಆ ನೋಡಿ ಮಳೆ ನೀರು ಯಾವ ದಿನೇಶ್ ಅವರೇ, ನಾವು ಈ ಅಭಿಯಾನವನ್ನು ಮುಂದುವರಿಸ್ತೀವಿ. ನಿಮ್ಮ ಅನುಭವ, ನಿಮಗಿರುವಂತಹ ಜ್ಞಾನವನ್ನು ಈ ಪರಿಸರದ ರಕ್ಷಣೆ ಸಂಬಂಧಪಟ್ಟ ಹಾಗೆ ಈ ಯೋಜನೆಯ ಅನಾಹುತದ ಬಗ್ಗೆ ನಾವು ಬೇರೆ ಸಂದರ್ಭದಲ್ಲಿ ವಿಸ್ತೃತವಾಗಿ ನಿಮ್ಮ ಜೊತೆ ನಾವು ಚರ್ಚೆ ಮಾಡ್ತೀವಿ. ಇಷ್ಟೊತ್ತು ಭಾಳ ಅಮೂಲ್ಯವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಾವು ಈ ಅಭಿಯಾನ ಮುಂದುವರಿಸ್ತೀವಿ. ನಿಮ್ಮ ಸಹಕಾರ ಬೇಕು. ಜನಜಾಗೃತಿ ಮತ್ತು ಸರ್ಕಾರಕ್ಕೆ ವಾಸ್ತವಾಂಶವನ್ನು ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮುಂದುವರಿಸ್ತೀವಿ. ಧನ್ಯವಾದಗಳು ದಿನೇಶ್ ಹೊಳ್ಳ ಅವರು. ನೋಡಿ, ಎಂತಹ ಅನಾಹುತವನ್ನು ಮಾಡ್ತಾ ಇದ್ದೀವಿ. ಒಂದು ಕಡೆ ರೈತರಿಗೆ ಮೋಸ, ಇನ್ನೊಂದು ಕಡೆ ಪರಿಸರಕ್ಕೆ ಮೋಸ, ಮತ್ತೊಂದು ಕಡೆ ತೆರಿಗೆ ಹಣಕ್ಕೆ ಮೋಸ. ಒಟ್ಟಿನಲ್ಲಿ ಇಡೀ ಯೋಜನೆ ಹೇಗೆ ಹಳ್ಳ ಹಿಡಿತಾ ಇದೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.